ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. 2025ನೇ ಸಾಲಿನ ಮತ್ತು 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಮಿಳಿನ ಪ್ರಖ್ಯಾತ ಕವಿಗಳಾದಂಥ ವೈರಮುತ್ತು ಅವರು ಪಡೆದುಕೊಂಡಿದ್ದು, ಈ ಒಂದು ವಿಡಿಯೋದಲ್ಲಿ ವೈರಮುತ್ತು ಅವರ ಬಗ್ಗೆ ಹಾಗೂ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ತರ್ತಾ ಇರ್ತೀವಿ, ಆದ್ದರಿಂದ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಈ ವಿಷಯಗಳ PDF ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ ಚಾನಲನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ. ಸ್ನೇಹಿತರೆ, 2025ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಗೆ ತಮಿಳುನಾಡಿನ ಕವಿಯಾದಂಥ ಮತ್ತು ಗೀತ ರಚನೆಗಾರರಾದಂಥ ವೈರಮುತ್ತು ಅವರು ಭಾಜನರಾಗಿದ್ದಾರೆ. ಇದು ಇಲ್ಲಿಯವರೆಗೆ ಭಾರತದಲ್ಲಿ ನೀಡಿರತಕ್ಕಂಥ 60ನೇ ಜ್ಞಾನಪೀಠ ಪ್ರಶಸ್ತಿ ಮತ್ತು ತಮಿಳು ಭಾಷೆಗೆ ದೊರೆತಂಥ 3ನೇ ಜ್ಞಾನಪೀಠ ಪ್ರಶಸ್ತಿ ಆಗಿದೆ. ಈ ಮೊದಲು ತಮಿಳು ಕಾದಂಬರಿಕಾರರಾದಂಥ ಅಖಿಲನ್ ಅವರಿಗೆ 1975ರಲ್ಲಿ ಹಾಗೂ ಜಯಕಾಂತನ್ ಅವರಿಗೆ 2002ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಸ್ನೇಹಿತರೆ, ವೈರಮುತ್ತು ಅವರು 1953ರಲ್ಲಿ ತಮಿಳುನಾಡಿನ ಥೀಣಿ ಜಿಲ್ಲೆಯಲ್ಲಿ ಒಂದು ಕೃಷಿಕ ಕುಟುಂಬದಲ್ಲಿ ಜನಿಸಿದ್ದಾರೆ. ಇವರು 40ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಕಾವ್ಯ, ಕಾದಂಬರಿ, ಪ್ರವಾಸ ಕಥನ ಮತ್ತು ಅನುವಾದ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಚಲನಚಿತ್ರ ಕ್ಷೇತ್ರದಲ್ಲಿಯೂ ಕೂಡ ತುಂಬ ಮಹತ್ವದ ಸಾಧನೆಯನ್ನು ಇವರು ಮಾಡಿದ್ದಾರೆ. 8,000ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ರಚಿಸಿದ್ದಾರೆ ಮತ್ತು 7 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ಗೀತ ರಚನಾಕಾರರು ವೈರಮುತ್ತು ಅವರಾಗಿದ್ದಾರೆ. ಖ್ಯಾತ ನಿರ್ದೇಶಕರಾದಂಥ ಭಾರತೀರಾಜ್ ನಿರ್ದೇಶನದ ನಿಜಲ್ಗಲ್ ಚಿತ್ರದ ಇದುವರು ಪನ್ಮಲೈ ಪೊಜತ್ ಹಾಡು ಇವರಿಗೆ ತುಂಬ ಅಪಾರವಾದ ಖ್ಯಾತಿಯನ್ನು ತಂದುಕೊಟ್ಟಿತ್ತು. ಭಾರತ ಸರ್ಕಾರ ನೀಡುವಂಥ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳನ್ನು ಕೂಡ ವೈರಮುತ್ತು ಅವರಿಗೆ ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಶಾಹು ಜೈನ್ರವರು 1961 ಮೇ 22ರಲ್ಲಿ ಸ್ಥಾಪಿಸಿದ್ದಾರೆ. ಭಾರತೀಯ ಜ್ಞಾನಪೀಠ ಟ್ರಸ್ಟ್ನವರು ಈ ಪ್ರಶಸ್ತಿಯನ್ನು ನೀಡ್ತಾರೆ. ಮೊದಲ ಪ್ರಶಸ್ತಿಯನ್ನು 1965ರಲ್ಲಿ ಮಲಯಾಳಂ ಸಾಹಿತಿ ಶಂಕರ್ ಕುರುಪ್ರವರ ವದಕ್ಕುಜಲ್ ಸಂಕಲನಕ್ಕೆ ನೀಡಲಾಗಿತ್ತು. ಇವರಿಗೆ ಮಹಾಕವಿ ಎಂಬ ಬಿರುದನ್ನು ಕೂಡ ಇದೆ. ಈ ಒಂದು ಪ್ರಶಸ್ತಿಯ ಮೊತ್ತ 11 ಲಕ್ಷ ರು ನಗದು ಮೊತ್ತವನ್ನು ನೀಡಲಾಗುತ್ತೆ ಮತ್ತು ಸರಸ್ವತಿ ಕಂಚಿನ ಮೂರ್ತಿ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತೆ. ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಮಹಿಳೆ ಆಶಾ ಪೂರ್ಣಾದೇವಿ ಅವರಿಗೆ 1976ರಲ್ಲಿ. ಇವರು ಬಂಗಾಳಿಯ ಸಾಹಿತಿ. ಈ ಒಂದು ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಅರ್ಹತೆಯನ್ನು ನೋಡೋದಾದರೆ ಇದು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಸಂವಿಧಾನದ 8ನೇ ಅನುಸೂಚಿಯ 22 ಭಾಷೆ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಯಾವುದಾದರೂ ಒಂದು ಭಾಷೆಯಲ್ಲಿ ಸಾಹಿತ್ಯವನ್ನು ರಚಿಸಿರಬೇಕು. ಇದುವರೆಗೂ 16 ಭಾಷೆಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಭಾಷೆಗಳು ಹಿಂದಿ ಭಾಷೆ 12 ಬಾರಿ, ಕನ್ನಡ ಭಾಷೆಗೆ 8 ಬಾರಿ, ಬಂಗಾಳಿ ಮತ್ತು ಮಲಯಾಳಂ ಭಾಷೆಗೆ ತಲಾ 6 ಬಾರಿ, ಉರ್ದು ಭಾಷೆಗೆ 5 ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. 2023ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನು ರಾಮಚಂದ್ರ ಭದ್ರಾಚಾರ್ಯ ಅವರಿಗೆ ಸಂಸ್ಕೃತ ವಿಭಾಗದಿಂದ ಮತ್ತು ಸಂಪೂರ್ಣ ಸಿಂಗ್ ಕರ್ಲಾ ಗುಲ್ಜಾರ್ ಅವರಿಗೆ ಉರ್ದು ವಿಭಾಗದಿಂದ ನೀಡಲಾಗಿದೆ. 2024ನೇ ಸಾಲಿನ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಹಿಂದಿ ಭಾಷೆಗೆ ನೀಡಲಾಗಿದೆ. 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ವೈರಮುತ್ತು ಅವರಿಗೆ ನೀಡಲಾಗಿದೆ ತಮಿಳು ಭಾಷೆಗೆ. ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಸಾಹಿತಿಗಳ ಬಗ್ಗೆ ನೋಡೋಣ. ಕರ್ನಾಟಕದಲ್ಲಿ ಒಟ್ಟು 8 ಜನ ಸಾಹಿತಿಗಳು ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮೊದಲ ಕವಿ ರಾಷ್ಟ್ರಕವಿ ಕುವೆಂಪು ಅವರು. ಇವರು ಶ್ರೀ ರಾಮಾಯಣ ದರ್ಶನಂ ಕೃತಿಗೆ 1967 ಮತ್ತು 68ರಲ್ಲಿ ನೀಡಲಾಗಿದೆ. ಸೆಕೆಂಡು ದ.ರಾ. ಬೇಂದ್ರೆ ಅವರು. ಇವರ 4 ತಂತಿ ಕೃತಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಶಿವರಾಮ್ ಕಾರಂತ್ ಅವರ ಮೂಕಜ್ಜಿಯ ಕನಸುಗಳ ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಫೋರ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಫಿಫ್ತು ವಿಕ್ರು ಗೋಕಾಕ್ ಇವರ ಭರತ ಸಿಂಧು ರಶ್ಮಿ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಸಿಕ್ಸ್ತು ಯು.ಆರ್. ಅನಂತಮೂರ್ತಿ ಅವರ ಸಮಗ್ರ ಸಾಹಿತ್ಯ ಕೃತಿಗೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೆವೆಂತು ಗಿರೀಶ್ ಕಾರ್ನಾಡ್ ಅವರ ಸಮಗ್ರ ಸಾಹಿತ್ಯಕ್ಕೆ
1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. 8th ಚಂದ್ರಶೇಖರ್ ಕುಂಬಾರ್ ಅವರ ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಜಿ. ಶಂಕರ್ ಕುರುಪ್ ಅವರು. ಇವರು ಮಲಯಾಳಂ ಸಾಹಿತಿ. 1965ರಲ್ಲಿ ಇವರ ಒಡಕ್ಕುಜಲ್ ದ ಬ್ಯಾಂಬೋ ಫ್ಲೂಟ್ ಎಂಬ ಪದ್ಯಗಳ ಸಂಗ್ರಹಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಮಹಿಳೆ ಮತ್ತು 12ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಇವರು ಆಶಾ ಪೂರ್ಣದೇವಿ. ಇವರು ಬೆಂಗಾಲಿಯ ಸಾಹಿತಿ. ಇವರಿಗೆ 1976ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ದ ಫಸ್ಟ್ ಪ್ರಾಮಿಸ್ ಎಂಬ ಕೃತಿಗೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಇಂಗ್ಲಿಷ್ ಸಾಹಿತಿ ಅಮಿತಾವ್ ಘೋಷ್. ಇವರಿಗೆ 2019ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡ ಸಾಹಿತಿ ಕುವೆಂಪು ಅವರು. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಇವರಿಗೆ 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಬೆಂಗಾಲಿ ಸಾಹಿತಿ ತಾರಾಶಂಕರ್ ಬಂಡೋಪಾಧ್ಯಾಯ. ಇವರಿಗೆ 1966ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಗುಜರಾತ್ ಸಾಹಿತಿ ಉಮಾಶಂಕರ್ ಜೋಶಿ. ಇವರಿಗೆ 1967ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಹಿಂದಿ ಸಾಹಿತಿ ಸುಮಿತ್ರಾನಂದ್ ಪಂತ್. ಇವರಿಗೆ 1968ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಉರ್ದು ಸಾಹಿತಿ ಪೀರ ಗೋರಖ್ಪುರ್. ಇವರಿಗೆ 1969ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ತೆಲುಗು ಸಾಹಿತಿ ವಿಶ್ವನಾಥ್ ಸತ್ಯನಾರಾಯಣ್. ಇವರಿಗೆ 1970ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಒಡಿಯಾ ಸಾಹಿತಿ ಗೋಪಿನಾಥ್ ಮೊಹಂತಿ. ಇವರಿಗೆ 1973ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಮರಾಠಿ ಸಾಹಿತಿ ವಿಷ್ಣು ಸಕಾರಾಮ್ ಖಂಡೇಕರ್. ಇವರಿಗೆ 1974ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ತಮಿಳು ಸಾಹಿತಿ ಅರೆಲನ್. 1975ರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಅಸ್ಸಾಂ ಸಾಹಿತಿ ಬೀರೇಂದ್ರ ಕುಮಾರ್ ಭಟ್ಟಾಚಾರ್ಯ. ಇವರಿಗೆ 1979ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಪಂಜಾಬ್ ಸಾಹಿತಿ ಅಮೃತಾ ಪ್ರೀತಮ್. ಇವರಿಗೆ 1981ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕಾಶ್ಮೀರಿ ಸಾಹಿತಿ ರೆಹಮಾನ್ ರಾಹಿ. ಇವರಿಗೆ 2004ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕೊಂಕಣಿ ಸಾಹಿತಿ ರವೀಂದ್ರ ಕೇಳ್ಕರ್. 2006ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಸಂಸ್ಕೃತ ಸಾಹಿತಿ ಸತ್ಯಾವೃತ ಶಾಸ್ತ್ರಿ. ಇವರಿಗೆ 2006ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. 2021ರಲ್ಲಿ 56ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರು ನೀಲಮಣಿ ಫುಕನ್. ಇವರು ಅಸ್ಸಾಮೀಸ್. 2022ರಲ್ಲಿ 57ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರು ದಾಮೋದರ್ ಮೆಜೋ. ಇವರು ಕೊಂಕಣಿ ಭಾಷೆ. 2023ರಲ್ಲಿ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರು ರಾಮಭದ್ರಾಚಾರ್ಯ. ಇವರ ಸಂಸ್ಕೃತ ವಿಭಾಗದಿಂದ ಮತ್ತು ಗುಲ್ಜಾರ್ ಅವರಿಗೆ ಉರ್ದು ವಿಭಾಗದಿಂದ. ಅತಿ ಹೆಚ್ಚು ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಭಾಷೆ ಹಿಂದಿ. ಒಟ್ಟು 12 ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೆಕೆಂಡು ಕನ್ನಡ ಭಾಷೆ. ಒಟ್ಟು 8 ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಬೆಂಗಾಲಿ ಮತ್ತು ಮಲಯಾಳಂ ಭಾಷೆಗಳಿಗೆ ತಲಾ 6 ಬಾರಿ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು, ಉರ್ದು ಭಾಷೆಗೆ 5 ಬಾರಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಗುಜರಾತ್, ಮರಾಠಿ, ಒಡಿಯಾ ತಲಾ 4 ಬಾರಿ, ಅಸ್ಸಾಂ, ತೆಲುಗು ಮತ್ತು ತಮಿಳು ಭಾಷೆ ತಲಾ 3 ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾವೆ. ಕೊಂಕಣಿ, ಪಂಜಾಬ, ಸಂಸ್ಕೃತ ಭಾಷೆಗೆ ತಲಾ 2 ಬಾರಿ, ಇಂಗ್ಲಿಷ್, ಕಾಶ್ಮೀರಿ ಭಾಷೆಗೆ ತಲಾ 1 ಬಾರಿ ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಆದ್ದರಿಂದ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ಒಂದು ವಿಷಯಗಳ PDF ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ ಚಾನಲನ್ನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಜಾಯಿನ್ ಆಗಿ. ಧನ್ಯವಾದಗಳು.